ಇವ್ರ ಅಂಗಡೀಲಿ ನೀರು ಬಾಟ್ಲ್ ತೊಗೊಳೋದಕ್ಕೆ ಸೈಡ್ ಹಾಕಿದ್ದೀವಿ. ಇಲ್ಲಿಂದ ಈಗ ಮುಂದೆ ಹೋಗ್ತಾರೆ. ಚಿಕ್ಕ ಹುಡುಗ ನಗ್ತವನೇ ನಾನು ನೋಡಿ, ಯಾರಪ್ಪ ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾನಲ್ವ ಅಂತ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ರಾಜ ರಾಣಿ ರೋಲ್ ರಾಕೆಟ್ ಅಂತ ಏನು ಕರಿತೀವಿ ಅದೆಲ್ಲ ಕಾಣೋದಕ್ಕೆ ಸಿಗುತ್ತೆ ನಿಮಗೆ. ಅಲ್ಲಿ ತೊಗೊಂಡಿದ್ನಲ್ಲ ಆ ಟಿಕೆಟು, ಬಟ್ ಇದು ಕಾರವಾರ ಡಿಸ್ಟಿಕ್ ಆಗಿರೋದ್ರಿಂದ ಇಲ್ಲಿಗೂ ಒಂದು ಟಿಕೆಟ್ ಇದೆ. ಅವರೇ ಅನ್ಕೋತಿನೋದು, ಸರಿಯಾಗಿ ಗೊತ್ತಿಲ್ಲ, ಬಟ್ ನೋಡೋಕೊಂತಾರ ಅವ್ರ ಥರನೇ ಇದ್ದಾರೆ. ಹೌದು ಅಲ್ವೋ ನೋಡೋಣ ತಡಿ. ಅಲ್ಲ ಆ್ಯಕ್ಚುಲಿ ಹೌದು, ಇದನ್ನು ಯಾರ ಕಣ್ಣಿಗೂ ಬಿದ್ದಿಲ್ಲ. ಬಿದ್ದರೆ ನಮಗೆಲ್ಲ ತೊಂದರೆ ಆಗ್ಬಿಡತ್ತೆ. ಅದಿಲ್ಲ ಅಲ್ಲ ಅಲ್ಲಿ ನಿಮ್ಮ ಫ್ರೆಂಡಿಗೆ ಕರ್ಕೊಂಬಂದು ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಇವತ್ತು ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮಧ್ಯ ಹರಿದು ಪಾತಾಳವನ್ನು ಸೇರುವ ಜೋಗ ಜಲಪಾತಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅಲ್ಲಿ ನಡೆಯುತ್ತಿರೋ ಒಂದು ಸ್ಕ್ಯಾಮ್ ಅನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ನೀವು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕ್ಬೋದು, ಅವರೇನೋ ಹೊಟ್ಟೆಪಾಡಿಗೆ ಮಾಡ್ತಿದ್ದಾರೆ ಬಿಡು ಅಂತ. ಆದರೆ ನನ್ನ ಪ್ರಕಾರ ಅದು ಹೊಟ್ಟೆಪಾಡಲ್ಲ, ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಆದಷ್ಟು ಬೇಗ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೀನಿ. ಹಾಗಾದ್ರೆ ಆ ಸ್ಕ್ಯಾಮ್ ಏನು ಎಲ್ಲವನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ನೋಡಿ, ನಾವು ನಿಂತಿರೋ ಜಾಗದ ಹೆಸರು ಆಡುಕಟ್ಟ ಅಂತ. ನಾವು ಆ ಕಡೆಯಿಂದ ಬಂದಿರೋದು, ಸಾಗರದಿಂದ. ಈ ಕಡೆ ಹೋದರೆ ಇದು ಹೊನ್ನಾವರಕ್ಕೂ ಹೋಗುತ್ತೆ, ಜೋಗಕ್ಕೂ ಹೋಗುತ್ತೆ. ಅಂದರೆ ಮೇನ್ ರೋಡ್ ಇರೋದು ಹೊನ್ನಾವರಕ್ಕೆ. ಇವ್ರ ಅಂಗಡೀಲಿ ನೀರು ಬಾಟ್ಲ್ ತೊಗೊಳೋದಕ್ಕೆ ಸೈಡ್ ಹಾಕಿದ್ದೀವಿ. ಇಲ್ಲಿಂದ ಈಗ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಮುಂದೆ ಹೋಗೋಣ. ನೋಡಿ, ಅಲ್ಲಿಂದ ಬಂದು ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ, ನೋಡ್ಬೋದು ಎದುರುಗಡೆ ನೀವೆಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಜನ ಇದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ವ್ಯೂವಿಗೆ ನಾವು ಹೋಗಬೇಕಾಗತ್ತೆ. ಬನ್ನಿ ಹಾಗಾದರೆ ಮುಂದೆ ಹೋಗೋಣ. ನೋಡ್ಬೋದು, ಇಲ್ಲಿ ಟಿಕೆಟ್ ಇದೆ ಅಂತೆ. ನಿಮಗೆ ಕೊಡ್ತೀನಿ, ನಿಮಗೆ ಕೊಡ್ತೀರಾ ವಾಪಸ್? ಓಡಾಡೋಕೆ ನಿಮಗೆ ಕೊಟ್ಟಿರೋದು. ಇಲ್ಲೇ ಹರಿದು ಹಾಕ್ತೀರಿ ಅಂದರೆ ಇಲ್ಲ. ನೋಡ್ಬೋದು, ಜೋಗ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರದ್ದು. ಒಬ್ಬೊಬ್ಬರಿಗೆ 20 ರೂಪಾಯಿ ಚಾರ್ಜ್ ಇದೆ. ಚಿಕ್ಕ ಮಕ್ಕಳಾದರೆ 10 ರೂಪಾಯಿ ಚಾರ್ಜ್ ಇದೆ ಅಂತೆ. ನೋಡಿ, ಇಲ್ಲಿಂದ ಮುಂದೆ ಅಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲಿ ಬಂದರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಗೇಟ್ವೇನ. ಇನ್ನು 1 ವರ್ಷ ಬಿಟ್ಟು ಬಂದರೆ ಚೆನ್ನಾಗಿ ಕಾಣ್ಬೋದು ಅನ್ಕೋತೀನಿ. ಚಿಕ್ಕ ಹುಡುಗ ನಗ್ತವನೇ ನಾನು ನೋಡಿ, ಯಾರಪ್ಪ ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾನಲ್ವ ಅಂತ. ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರ್ತಿತ್ತು, ಬಟ್ ಏನೋ ಒಂದು ಇಲ್ಲಿಗೆ ಬರಬೇಕು ಅನಿಸ್ತು. ಹಾಗಾಗಿ ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಜೊತೆ. ಮಳೆಗಾಲ ಆದರೆ ನೀರು ತುಂಬ ಜಾಸ್ತಿ ಇರುತ್ತಲ್ವ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ರಾಜ ರಾಣಿ ರೋಲ್ ರಾಕೆಟ್ ಅಂತ ಏನು ಕರಿತೀವಿ ಅದೆಲ್ಲ ಕಾಣೋದಕ್ಕೆ ಸಿಗುತ್ತೆ ನಿಮಗೆ. ನೋಡಿ, ಇಲ್ಲಿ ಬಂದರೆ ಮೊದಲೆಲ್ಲ ಅಲ್ಲಿ ಬಿಡ್ತಿದ್ರಪ್ಪ, ಇವಾಗ ಕ್ಲೋಸ್ ಮಾಡಿದ್ದಾರೆ ಗೇಟು. ಯಾಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ಬೋದು ಅನ್ಕೋತೀನಿ. ನೋಡಿ, ಇಲ್ಲಿ ಹಾಕಿದೆ ಗಮನಿಸಿ. ನಿರ್ಬಂಧಿತ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು ಪ್ರವಾಸಿಗರು ಕೆಲಸ ನಡೆಯುತ್ತಿರುವ ಸ್ಥಳಕ್ಕೆ ಹೋಗಬಾರದು. ಸುರಕ್ಷತೆ ಅಲ್ಲ, ನಿಮ್ಮ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಅಂತ ಬೋರ್ಡ್ ಹಾಕಿದೆ. ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ, ಹಾಗಾಗಿ ಬಿಡ್ತಾಯಿಲ್ಲ. ಅಲ್ಲಿ ನೋಡಿ, ಅಲ್ಲಿದೆ ವ್ಯೂ ಪಾಯಿಂಟು, ಅಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ನೋಡಿ, ಇಲ್ಲೆಲ್ಲ ಜನ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ. ಇಲ್ಲೊಂದು ಮೆಟ್ಲಿದೆ, ಇಲ್ಲಿಂದ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದರೆ ನಿಮಗೆ ಕಾಣುವಂಥದ್ದೇ ಜೋಗ. ನೋಡಿ ವ್ಯೂ ಹೇಗಿದೆ. ಮಳೆಗಾಲದಲ್ಲಿ ಬಂದಿದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಆದರೆ ಇವಾಗ
ಮಳೆ ಇದೆ ಬಟ್ ಕಡಿಮೆ ಇದೆ ಅಲ್ವಾ, ಹಾಗಾಗಿ ಅಷ್ಟು ಕಾಣಿಸ್ತಾ ಇಲ್ಲ. ಓಕೆ, ಚೆನ್ನಾಗಿದೆ. ನೋಡಿ, ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಸೇರಿದ್ದಾರೆ. ರಾಜ ರಾಣಿ ರೋರಲ್ ರಾಕೆಟ್. ಗುರುಗಳ ಇಷ್ಟೊತ್ತವರೆಗೂ ಈ ವ್ಯೂ ನೋಡುತ್ತಲ್ಲ, ಇದೀಗ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲೇನು ಕಾಣ್ತಾ ಇದೆ, ಬೀಳ್ತಾ ಇರೋ ಜಾಗ, ಅಲ್ಲಿಗೆ ಹೋಗಿ ಅಲ್ಲಿಂದ ಹೇಗೆ ಕಾಣುತ್ತೆ, ಇಲ್ಲಿ ನಿಂತ್ಕೊಂಡಿರೋ ವ್ಯೂ ಹೇಗೆ ಕಾಣುತ್ತೆ, ಮತ್ತು ಅಲ್ಲಿರುವಂಥ ವ್ಯೂ ಹೇಗೆ ಕಾಣುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು ಮುಂಗಾರು ಮಳೆ ಸಿನಿಮಾ, ಅದರಲ್ಲಿ ಗಣೇಶ್ ಅವರು ಪೂಜಾ ಗಾಂಧಿನ ಕರ್ಕೊಂಡು ಹೋಗೋದು ಕೂಡ ಅದೇ ಜಾಗಕ್ಕೆ. ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಹೇಗಿದೆ ಅನ್ನೋದನ್ನು ನಿಮ್ಮ ಕಣ್ಮುಂದೆ ತಂದಿರ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ ಹೋಗೋಣ. ನೋಡಿ, ಇಲ್ಲೇ ಅನ್ಕೋತೀನಿ, ಯಾಕಂದರೆ ಜೋಗ ಜಲಪಾತದ ಬೋರ್ಡು ಈ ಕಡೆ ಹಾಕಿದೆ, ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇತ್ತು. ಇಲ್ಲೇ ನಿಲ್ಸಿಬೇಕಾ? ಅಲ್ಲಿ ಟಿಕೆಟ್ ಹಾಕಿಲ್ಲ? ಎಷ್ಟಾಗ್ತದೆ? ಹಾಂ, 40 ರೂಪಾಯಿ ಟಿಕೆಟ್ ಕೊಡು. 10 ರೂಪಾಯಿ ಗಾಡಿ. 3 ಗಾಡಿ 40 ರೂಪಾಯಿ, 30 ರೂಪಾಯಿ 3 ಗಾಡಿ ಕೊಡು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಆ ಕಡೆ ಟಿಕೆಟು. ಈ ಕಡೆ ಬಂದರೆ ಇಲ್ಲಿಗೂ ಒಂದು ಟಿಕೆಟ್ ಇದೆ. ಮಗ ಟಿಕೆಟ್ ಅನ್ಸುತ್ತೆ. ಹೌದಾ? ಓ, ಗೊತ್ತಾಯ್ತಾ? ಅದು ಶಿವಮೊಗ್ಗ ಡಿಸ್ಟಿಕ್ ಇದಂತ ಇದು. ಅಲ್ಲಿ ತೊಗೊಂಡಿದ್ನಲ್ಲ ಆ ಟಿಕೆಟು. ಬಟ್ ಇದು ಕಾರವಾರ ಡಿಸ್ಟಿಕ್ ಆಗಿರೋದ್ರಿಂದ ಇಲ್ಲಿಗೂ ಒಂದು ಟಿಕೆಟ್ ಇದೆ ನೋಡಿ. 2 ವೀಲರ್ ಆದರೆ 10 ರೂಪಾಯಿ ಚಾರ್ಜ್ ಇದೆ. ಬನ್ನಿ, ಹಾಗಾದ್ರೆ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಬಂದು ಮತ್ತೆ ಪುನಃ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮತ್ತೆ ಆ ಕಡೆ ಅಲ್ಲೊಂದು ಗೇಟ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ನೋಡಿ, ಹುಡುಗ ಏನೋ ಮಾಡ್ತವನಿ. ನೋಡಿ, ಅಲ್ಲಿಂದ ಮುಂದೆ ಬಂದರೆ ಇಲ್ಲೆಲ್ಲ ರೂಮ್ಸ್ ಅವೈಲೇಬಲ್ ಇದೆ. ಯಾವುದೋ ಪ್ರಮೋಷನ್ ಮಾಡ್ತಾ ಇರೋದಲ್ಲ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಅಂದರೆ ನೀವೇನಾದರೂ ಬರ್ತೀರಿ ಅಂದರೆ ಇಲ್ಲಿದ್ದು ಸ್ಟೇ ಮಾಡಿ ಇನ್ನೊಂದು ಪ್ಲೇಸ್ಗೆ ಹೋಗ್ಬೋದಾಗತ್ತೆ, ನಿಮಗೆ ಈಸಿ ಆಗುತ್ತಲ್ವ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಮಿಷ್ಟ, ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ, ಎದುರುಗಡೆ ಬಂದರೆ ಇಲ್ಲೂ ಕೂಡ ಒಂದು ಗೆಸ್ಟ್ ಹೌಸ್ ಥರ ಇದೆ. ಗೊತ್ತಿಲ್ಲ ಗೆಸ್ಟ್ ಹೌಸೋ ಏನೋ ಅಂತ. ನೋಡಿ, ಇಲ್ಲೂ ಕೂಡ ತುಂಬ ಜನ ಇದ್ದಾರೆ, ಬಟ್ ಅಲ್ಲಿದ್ದಷ್ಟಿಲ್ಲ. ಆಲ್ಮೋಸ್ಟ್ ಇಲ್ಲಿಗೆ ಕಡಿಮೆ ಜನ ಹೋಗ್ತಾರೆ. ಅಲ್ಲಿಗೆ ಹೋಗೋರು ಅಲ್ಲಿಂದನೇ ಸೀದಾ ಹೋಗ್ಬಿಡ್ತಾರೆ. ನೋಡಿ, ಇಲ್ಲಿಂದ ಕಾಣುತ್ತೆ ನೋಡಿ ವ್ಯೂ ಪಾಯಿಂಟು. ಇಲ್ಲಿಂದ ಈ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿದೆ ವ್ಯೂ ಪಾಯಿಂಟ್.
ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೆಳಗಡೆ ಹೋಗ್ಬೋದು, ದಾರಿ ಇದೆ ನೋಡಿ. ಆ ಕಡೆ 2 ದಾರಿ ಇತ್ತು, ಈ ಕಡೆನೂ ಬರುತ್ತೆ. ಇಲ್ಲಿಗೆ ಬಂದರೆ ಈ ಕಡೆಯಿಂದ ಕೂಡ ಬರುತ್ತೆ. ಇದಿಷ್ಟು ಈ ವ್ಯೂ ಐತಲ್ಲ, ಇಲ್ಲಿಂದ ಮೇಲ್ಗಡೆ ಅಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದರೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಬಂದಾಗ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ನೀವು ಹಳೆ ಮೂವಿ ಎಲ್ಲ ನೋಡ್ತಾ ಇದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಎಸ್ ನಾರಾಯಣ್ ಅಂತ. ಅವರೇ ಅನ್ಕೋತಿನೋದು, ಸರಿಯಾಗಿ ಗೊತ್ತಿಲ್ಲ, ಬಟ್ ನೋಡೋಕೊಂತಾರ ಅವ್ರ ಥರನೇ ಇದ್ದಾರೆ. ಹೌದು ಅಲ್ವೋ ನೋಡೋಣ ತಡಿ, ಬರ್ತಾರಲ್ವ. ನಮ್ಮ ಹುಡುಗ ಒಬ್ಬ ನೋಡೋಕ್ಕೆ ಹೋದ, ಹೌದಾ ಅಲ್ವ ಅಂತ ಹತ್ತಿರದಿಂದ. ಇಲ್ಲಿಂದ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಂ, ಹೌದಾ? ಎಂದೆ ಏನಪ್ಪ ನಂಗೆ ಗೊತ್ತಿಲ್ಲಪ್ಪ, ನಾನು ಹೋಗಿರಲಿಲ್ಲ. ನಾನು ಇಲ್ಲೇ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿಗೆ ಹೌದು, ಅಲ್ಲೊಬ್ಬರು ಅದೇ ಥರ ಹೇಳಿದ್ರು ಫೋಟೋ ತೆಗೋಬೋದು ಅಂತ, ರೆಸ್ಪಾನ್ಸ್ ಮಾಡಿಲ್ಲ. ನೋಡಿದ್ರೆ ಇವ್ರು ಹೇಳಿದ್ದು ಕೇಳಿದ್ರ? ಅಂದರೆ ನಾನು ಮಾತಾಡ್ಸೋಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅಲ್ಲಿಂದ ಏನೂ ರೆಸ್ಪಾನ್ಸ್ ಇಲ್ಲ. ಅಂದರೆ ಸುಮ್ಮನೆ ಮಾತಾಡೋದು ಅಷ್ಟು ಸರಿಯಲ್ಲ. ಅಲ್ಲಿ ನೋಡಿದ್ರಲ್ಲ, ಅವರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಲಿಲ್ಲ. ಹಾಗಾಗಿ ವಾಪಸ್ ಬರ್ತಾಯಿದ್ದೀನಿ. ಇಷ್ಟೊತ್ತವರೆಗೂ 2 ವ್ಯೂ ತೋರಿಸಿದ್ನಲ್ಲ, ಇವಾಗ ಅಲ್ಲಿ ಹತ್ತಿರ ಹೋಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿಗೆ ಹೋಗೋವಂಥ ದಾರಿ ಕೂಡ ಗೊತ್ತಿಲ್ಲ, ಹೋಗೋಕ್ಕಾಗುತ್ತೋ ಇಲ್ವೋ. ಅದು ಹೋಗೋಕ್ಕಾಗತ್ತೆ, ಆಲ್ಮೋಸ್ಟ್ ಎಲ್ಲ ಹೋಗ್ತಾರೆ. ಬಟ್ ಹೋಗೋದಕ್ಕೆ ಏನಾದರೂ ಕೆಲವರು ಅಬ್ಜೆಕ್ಷನ್ ಆಗ್ತಾರೆ, ಆ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿನ ವ್ಯೂವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಮಗೂ ಸರಿಯಾಗಿ ಗೊತ್ತಿಲ್ಲ ದಾರಿ, ಇದೇ ಅನ್ಕೋತೀವಿ. ಯಾಕಂದರೆ ಅಲ್ಲಿ ಆವಾಗ ತೋರಿಸಿದ್ನಲ್ಲ ಝೂಮ್ ಹಾಕಿ, ಆ ಕಟ್ಟಡ ಏನಿದೆ ಅಲ್ಲಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲೇ ಹೋಗಬೇಕು ಅಂದ್ಕೋತೀನಿ. ಬನ್ನಿ, ಇದರಲ್ಲೇ ಹೋಗೋಣ, ಏನಾಗುತ್ತೆ ನೋಡೋಣ. ಒಳಗಡೆ ಹೋಗ್ಬೇಕಂದ್ರೆ ಗೈಡ್ ಕರ್ಕೊಂಬರ್ಬೇಕು. ಅಲ್ಲ, ಅಂದರೆ ಟ್ಯಾಕ್ಸಿ ಅವ್ರ ಹತ್ರ ಕೇಳಿದ್ರೆ ಆಗುತ್ತೆ ಅಂತ ಹೇಳೋಣ. ಕೂತಿದಾರಲ್ಲ ಅವರು, ಅದೇ ಅಲ್ಲಿ ಹೋಗಿ ಕರ್ಕೊಂಬರ್ಬೇಕು. ಅದು ಎಂಟ್ರೆನ್ಸ್ ಗೇಟ್ ಇದೆಯಲ್ಲ, ಅಲ್ಲಿಂದ ಜೊತೆನೇ ಬರಬೇಕಾ? ನಿಮ್ಗೇನಾದ್ರು ಪೇ ಮಾಡಿದ್ರೆ ನಾವು ಇಲ್ಲೇ ಬಂದೈತಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಮತ್ತೆ ವೇಸ್ಟ್ ಆಗುತ್ತೆ. ನಿಮ್ಗೇನಾದ್ರು ಪೇ ಮಾಡಿಲ್ಲ? ಅಲ್ಲಂಗೆ ನಾವು ದುಡ್ಡು ಇಸ್ಕೊಳಕ್ಕೆ ಬರೋಲ್ಲ. ಅಲ್ಲೋಗಿ ಗಾಡಿ ನಂಬರಲ್ಲಿ ಎಂಟ್ರಿ ಮಾಡ್ಕೊಂಡು ಲೋಕಲ್ ಬಂದಿದ್ದಾನೆ, ಅವತ್ತ ಕೇಳಿದಾಗ ಏನೂ ಇಲ್ಲ, ಆ ಥರ ಏನಿಲ್ಲ, ಹೋಗ್ಬೋದು ಅಂತ, ಆರಾಮ್ಸೆ ಹೋಗ್ಬೋದು ಅಂತ ಹೇಳೋದ. ಇಲ್ಲ ಹೋಗ್ತೀರ ಆರಾಮ್ಸೆ. ಅಲ್ಲ, ಈಗ ನೀವು ತೆಗಿತೀರಲ್ಲ, ನಿಮ್ಮ ಹತ್ರ ನಾನು ಹಂಗೆ ಬಿಡಕ್ಕೆ ಬರೋಲ್ಲ. ಎಲ್ಲ ಗೈಡ್ ಕರ್ಕೊಂಡು ಒಬ್ಬನೇ ಬರ್ತೀನಿ ನಾನು, ಇವ್ರು ಯಾರು ಬರಲ್ಲ. ನಾನು ಜಸ್ಟ್ ಒಂದು ವೀಡಿಯೋಗೋಸ್ಕರ ಮಾತ್ರ ಬಂದಿರೋದು. ಯೂಟ್ಯೂಬರಿ ನಾವು ಬಿಡೋದೇ ಇಲ್ಲ ಅಣ್ಣ. ಆ್ಯಕ್ಚುಲಿ ರಾಜಾ ಫಾಲ್ಸ್ ಹಂಗೆ ಒಬ್ಬರು ಯೂಟ್ಯೂಬರ್ ವಿಡಿಯೋ ಮಾಡಿದ್ರು. ಅಲ್ಲ, ಆ್ಯಕ್ಚುಲಿ ಹೌದು, ಇದಿನ್ನೂ ಯಾರ ಕಣ್ಣಿಗೂ ಬಿದ್ದಿಲ್ಲ. ಬಿದ್ದರೆ ನಮಗೆಲ್ಲ ತೊಂದರೆ ಆಗ್ಬಿಡತ್ತೆ. ಆಮೇಲೆ ಹಂಗೆ ಬಿಡಕ್ಕೆ ಬರಲ್ಲ. ಅಲ್ಲಿ ಹೋಗಿ ಗೈಡ್ ಕರ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ವೀಡಿಯೋ ಮಾಡ್ಕೊಂಬರ್ಬೋದು. ಈಗ ನಾನು ಬಿಡಕ್ಕೆ ಬರಲ್ಲ. ಹಂಗೆ ಗೈಡ್ ಎಷ್ಟು ಚಾರ್ಜ್ ಆಗುತ್ತೆ? ಅದು ಗಾಡಿ ಮೇಲೆ ಡಿಪೆಂಡ್ ಬರುತ್ತಲ್ಲ. 200 ರೂಪಾಯಿ ತೊಗೊಬೋದು ಒಬ್ಬರಿಗೆ. 200 ತಗೋಬೋದಾ? ನಾವು ಅಲ್ಲಿಂದ ಇವರು ಹೇಳಿದ್ರೆ ಟ್ಯಾಕ್ಸಿ ಮಾಡ್ಕೊಂಡು ಬಂದರೆ ಆಗುತ್ತೆ ಅಂತ ಹೇಳೋದು. ಅದೇ ಟ್ಯಾಕ್ಸಿ ಮಾಡ್ಕೊಂಡೇ ಬರ್ಬೇಕು ನೀವು. ಈಗ 200 ಆಗುತ್ತೆ ಇಲ್ಲಿಂದ ಇಲ್ಲಿಗೆ. ಇದು ತೋರಿಸ್ತಾರೆ ಮತ್ತು ಮೇಲ್ಗಡೆ ಅದೊಂದು ತೋರಿಸ್ತಾರೆ. ಅಲ್ಲ ಆಲ್ರೆಡಿ ನಾವು ಹೋಗ್ಬಂದೈತೆ. ಈಗ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇರೋದು ನಾನು ಅಷ್ಟೇ. ಇಷ್ಟು ಬೇಜಾರಾಗಬೇಡಿ. ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖುಷಿ ಆಯ್ತು ನನಗೆ, ಬಟ್ ನನಗೆ ಬಿಡಕ್ಕೆ ಬರಲ್ಲ. ನಮಗೆ ತೊಂದರೆ ಆಗ್ಬಿಡುತ್ತೆ ಆಮೇಲೆ.
ಅವ್ರಿಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ. ನಾನು ನಿಮ್ಗೆ ಪೇ ಮಾಡ್ತೀನಿ. ನಿಮ್ದು ಎಷ್ಟು ಟ್ಯಾಕ್ಸಿ ಇದೆ, ಅಲ್ಲಿಂದ ಬಂದಿರೋದು ಎಷ್ಟಿದೆ ಅಷ್ಟನ್ನೇ ಪೇ ಮಾಡ್ತೀನಿ ನಾನು. ಅಂದರೆ ನನಗೆ ಏನಂದರೆ ಸುಮ್ಮನೆ ಅಲ್ಲಿಗೆ ಹೋಗ್ಬೇಕಲ್ಲ ಒಂದು ಕಾರಣ ಮಾತ್ರ. ದುಡ್ಡಿನ ಪ್ರಶ್ನೆ ಅಂತ ಅಲ್ಲ, ಬಟ್ ಬಿಡಲ್ಲ, ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾನೀಗ ಅಲ್ಲಿಗೆ ಹೋದ್ರೂ ಬೇಕಲ್ಲ, ಅಲ್ಲಿಂದ ಯಾವ್ದಾದ್ರು ಟ್ಯಾಕ್ಸಿ ಮಾಡ್ಕೊಂಬರ್ಬೇಕು. ಅಷ್ಟೇ ಇಲ್ಲೇ ಬಂದಾಯ್ತಲ್ಲ. ಕಳಿಸ ಬೇಗ. ಆನ್ ಮಾಡ್ರ ಮೇಲೆ ಆನ್ ಹಬ್ಬ. ಸರಿ ಸರಿ ಸರ್, ಒಬ್ಬರು ಹೋಗ್ಬೋದಾ? ಅಲ್ಲ ಅಂದರೆ ಏನು ಗೊತ್ತಾ, ನಿಮ್ಗೆ ಈಗ ಅಲ್ಲಿಂದ ಎಷ್ಟು ಚಾರ್ಜ್ ಆಗುತ್ತೆ ತಕ್ಷಣ ಪೇ ಮಾಡ್ತೀನಿ. ನಾವು ಎಲ್ಲರಿಗೆ ಬಂದಾಯ್ತಲ್ಲ, ಬೇರೆ ಥರ ಇರಬೇಕಲ್ಲ, ಆ ಥರ ಮಾಡಂಗಿಲ್ಲ. ಹೌದಾ? ಮಾಡಂಗಿಲ್ಲ ಅಂತಾನೆ ಈ ಥರ ಮಾಡಂಗಿಲ್ಲ ಅಂತಾನೆ ಯಾಕಪ್ಪ ಇರೋ ವಿಷಯನೂ ಹೇಳ್ತೀನಿ. ಒಂದು ದಿವಸ ಇಲ್ಲಿ ಈ ಥರ ಪ್ರೈವೇಟ್ ಗಾಡಿ ನಿಂತು ಇಲ್ಲಿ ಆರ್ದವ್ರು ಇದ್ದಾರೆ. ಹೌದಾ? ಹಾಂ, ಹಿಂಗಾಗಿ ಪ್ರಾಬ್ಲಮ್ ಇದೆ. ಈ ಪ್ಲೇಸ್ ಅವನಿದ್ದ, ಅವನ ಹಿಡ್ದ ಏನು ಆ ಥರ ಏನಿಲ್ಲ, ಹೋಗ್ಬೋದು ಯಾರು ಬೇಕಾದ್ರು. ಅದಿಲ್ಲಲ್ಲ ಅಲ್ಲಿ ನಿಮ್ಮ ಫ್ರೆಂಡಿಗೆ ಕರ್ಕೊಂಬ. ಅಲ್ಲ ಅದಿಲ್ಲಲ್ಲ, ಅದು ಆ ಪ್ಲೇಸ್ ಹೇಳ್ತಿರೋದು. ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಇದ್ದವರು ಸುಮಾರು ಜನ ನೋಡಿಲ್ಲವಲ್ಲ. ಅಲ್ಲ, ಅದೇ ವ್ಯೂ ಪಾಯಿಂಟಿಗೆ ನಾವು ಆ ಕಡೆಯಿಂದ ಆ ಕಡೆಯಿಂದ ಇದೆ, ಅದು ಎಲ್ಲರೂ ಹೋಗ್ಬೋದು. ನಾರ್ಮಲ್ ಯಾವುದೋ ಮುಂಗಾರು ಮನೆ ಶೂಟಿಂಗ್ ಪ್ಲೇಸ್. ಹಾಂ, ಅದೇ ಅದು ಹೋಗ್ಬೋದು. ಅದು ಹೆಂಗೆ ಹೋಗ್ಬೇಕು? ಇಲ್ಲಿ ಹೋಗಿ ಲೆಫ್ಟ್, ಇಲ್ಲಿ ಲೆಫ್ಟ್, ಮತ್ತೆ ಬ್ರಿಡ್ಜಿಂದ ಲೆಫ್ಟ್, ಬ್ರಿಡ್ಜ್ ದಾಟದ್ಮೇಲೆ ಲೆಫ್ಟ್, ಬ್ರಿಡ್ಜ್ ದಾಟಿದ್ಮೇಲೆ ಲೆಫ್ಟ್, ಮತ್ತೆ ಲೆಫ್ಟ್. ಅದು ಅಲ್ಲಿಗೆ ಹೋಗುತ್ತಲ್ಲ. ಹಾಂ, ಅಲ್ಲೇ ಮೇಲ್ಗಡೆ ಟಾಪ್ ವ್ಯೂ ಇದೆ. ಇಲ್ಲಿಗೆ ಅಂದ್ರೆ ಇದು ಒಂದೇ ವ್ಯೂ ಇರೋದಲ್ಲ. ಮತ್ತೆ ನೆಕ್ಸ್ಟ್ ಮೇನ್ ವ್ಯೂ ಇದೆಯಲ್ಲ, ಅಲ್ಲಿ ಇದೆಯಲ್ಲ. ಅದೆರಡು ಆಯ್ತು ನಂದು. ಈಗ ಇದೊಂದೇ ಬಾಕಿ ಇರೋದು. ಅದೇ ನೀವು ಅಲ್ಲೋಗಿ ಕರ್ಕೊಂಬರ್ತಾರೆ. ಬೇಕಾದ್ರೆ ನಮ್ಮ ಹುಡುಗ ಆಟೋ ಹುಡುಗರು ಇದ್ದಾರೆ, ಕರ್ಕೊಂಬರ್ತಾರೆ. 5 ನಿಮಿಷ ಹೋಗಿ. ಒಬ್ಬೊಬ್ರಿಗೆ ಎಷ್ಟು ಚಾರ್ಜ್ ತಗೋತಾರೆ ಗೊತ್ತಾ? ಅಲ್ಲಿ ಹೋಗಿ ಹೇಳ್ತಾರೆ ಅವರೇ. ನೋಡೋದ್ರಲ್ಲ ಅವ್ರು ಹೇಳಿರೋದು. ಅಂದರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಅಲ್ಲಿಗೆ ಹೋಗಿ ನಾವು ಫಸ್ಟ್ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಲೋಕಲ್ ಅವ್ರದ್ದು ಯಾರ್ದಾದ್ರೂ ಟ್ಯಾಕ್ಸಿಯೋ ಅಥವಾ ರಿಕ್ಷಾನೋ ಏನಾದರೂ ಮಾಡಿಕೊಂಡು ಇಲ್ಲಿಗೆ ಬರಬೇಕಂತೆ. ಹಾಗಿದ್ರೆ ಮಾತ್ರ ಬಿಡೋದು. ನಾವು ಪರ್ಸ್ನಲ್ ವೆಹಿಕಲ್ ತಂದಿದ್ರೆ ಆ ಥರ ಇದ್ದರೆ ಬಿಡೋದಿಲ್ಲ. ಮತ್ತು ಇನ್ನೊಂದು ಏನು ಹೇಳೋದಂದರೆ ಪರ್ ಹೆಡ್ಡಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು. 200 ರೂಪಾಯಿ ಚಾರ್ಜ್ ಮಾಡಿಕೊಂಡು ಇಲ್ಲಿ ಬಂದು ನೋಡುವಂಥ ಪ್ಲೇಸ್ ಏನಲ್ಲ ಅದು. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಕರೆಕ್ಟಾಗಿ ಹೇಳೋದಂದರೆ. 200 ರೂಪಾಯಿ ಪರ್ ಹೆಡ್ಡಿಗೆ ಅಂದರೆ ಒಂದು 4-5-6 ಜನ ಕರ್ಕೊಂಡು ಬಂದಿರ್ತಾರೆ. ಅಲ್ಲೇ 1200 ರೂಪಾಯಿ ಹತ್ರ ಆಯಿತು. 1200 ರೂಪಾಯಿ ಕೊಟ್ಟು 500 ಮೀಟ್ರ್ ಬಂದು ಅಲ್ಲೋಗಿ ತೋರಿಸುವಂಥ ಅಂಥದ್ದೇನಿಲ್ಲ ಅಲ್ಲಿ. 200 ರೂಪಾಯಿ ಇದು ಆ್ಯಕ್ಚುಲಿ ಒಂಥರ ಸ್ಕ್ಯಾಮ್ ಅನಿಸುತ್ತೆ ಇದು ನನ್ನ ಪ್ರಕಾರ. ಅಂದರೆ ಲೋಕಲ್ ಅವರೇ ಮಾಡ್ಕೊಂಡಿರೋದು ಇದೆಲ್ಲ. ನಮ್ಮ ಕಡೆನೂ ಬೀಚ್ಗಳಿದೆ, ಅದೆಲ್ಲ ಇದೆ. ಬಟ್ ಯಾವುದಕ್ಕೂ ಆಲ್ಮೋಸ್ಟ್ ಟಿಕೆಟ್ ಇಲ್ಲ. ಅಥವಾ ಇಲ್ಲೇ ಇವರು ಆ ಥರ ಮಾಡೋದಿದ್ರೆ ಇಲ್ಲೇ ಒಂದು ಇಲ್ಲಿ ನೋಡಿ, ಇಲ್ಲಿ ನನ್ನ ಎದುರುಗಡೆ ನೋಡ್ತಾ ಇರ್ಬೋದು ನೀವು. ಇಲ್ಲೇ ಒಂದು ಇದಿಡ್ಬೋದಿತ್ತು, ಏನಂದರೆ ಟಿಕೆಟ್ ಕೌಂಟ್ರ್ ಇಟ್ಟು ಅಲ್ಲಿಂದ ಕಳಿಸೋವಂಥ ಪ್ರಯತ್ನ ಮಾಡ್ಬೋದಿತ್ತು. ಆದರೆ ಆ ಥರ ಇಲ್ಲ. ಇಲ್ಲಿ ಯಾವ ರೀತಿ ಸ್ಕ್ಯಾಮ್ ಇದೆ ಅಂದರೆ ನೀವು ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿರುವಂಥ ವೆಹಿಕಲ್ನೇ ಹತ್ಕೊಂಡು ಇಲ್ಲಿಗೆ ಬರಬೇಕು. ಆ ಥರ ಒಂದು ಸ್ಕ್ಯಾಮ್ ಇದೆ ಅಲ್ಲಿ. ನನ್ನ ಪ್ರಕಾರ ಸ್ಕ್ಯಾಮೇ ಇದು. ಅವ್ರ ಹತ್ರ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ದುಡ್ಡು ಬೇಕಾದರೆ ಕೊಡ್ತೀನಿ ಅಂತ ಹೇಳಿದೆ, ಒಂದು ವೀಡಿಯೋ ಮಾಡೋಕ್ಕಷ್ಟೇ. ಅದಕ್ಕೆ ಆಗೋದಿಲ್ಲ ಅಂದರು. ಮತ್ತು ನನ್ನ ಜೊತೆ ಬಂದಿರೋ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ, ಇನ್ನು 200 ರೂಪಾಯಿ ಕೊಟ್ಟು ಪರ್ ಹೆಡ್ಡಿಗೆ ಕೊಟ್ಟು ನಾವು 4 ಜನ ಇದ್ದೀವಿ, 800 ರೂಪಾಯಿ ಹತ್ರ ಆಯಿತು. ಅಷ್ಟು ಕೊಟ್ಟು ಹೋಗಿ ಅಲ್ಲೋಗಿ ನೋಡೋವಂಥದ್ದೇನಿಲ್ಲ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳಿದ್ದಾರೆ ಗೊತ್ತಾ, ಬಾಳಿನ ಬೆನ್ನ ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ. ಆ ಲಿರಿಕ್ಸ್ ಏನಿದೆ ಈ ಜಾಗಕ್ಕೆ ಬಂದ ಮೇಲೆ ನನಗೆ ಫೀಲ್ ಆಗ್ತಾ ಇದೆ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ನಮ್ಮ ಜೋಗದ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಸರಿ ಗುರುಗಳೇ, ಇಲ್ಲಿಂದ ಹೊರಡುವಂಥ ಸಮಯ ಬಂತು. ಹೊರಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ಅನಿಸ್ತು. ನಮ್ಮ ಕರಾವಳಿ ಭಾಗದಲ್ಲೂ ಸಾಕಷ್ಟು ಟೂರಿಸ್ಟ್ ಪ್ಲೇಸ್ ಇದೆ. ನಮ್ಮೂರಲ್ಲಿ ಈ ಥರ ಯಾವುದೇ ಸ್ಕ್ಯಾಮ್ ಕಂಡು ಬಂದಿಲ್ಲ. ಆದಷ್ಟು ಬೇಗ ಇಲ್ಲಿ ನಡೆಯುತ್ತಿರುವ ಬಿಗ್ ಸ್ಕ್ಯಾಮ್ಗೆ ತೆರೆ ಬೀಳಬೇಕು. ಇಲ್ಲವಾದರೆ ನಮ್ಮೂರಿನ ಟೂರಿಸ್ಟ್ ಪ್ಲೇಸ್ಗೆ ನೀವು ಬಂದರೆ ಉಡುಪಿಲೇ ನಿಮ್ಮ ಪ್ರೈವೇಟ್ ಗಾಡಿ ಇಟ್ಟು ಅಲ್ಲಿಂದ ಸ್ಥಳೀಯರ ಆಟೋ ಅಥವಾ ಗಾಡಿ ಮಾಡಿಕೊಂಡು ಬರುವಂಥ ಕಾಲಕ್ಕೆ ಹೆಚ್ಚು ಸಮಯ ಇಲ್ಲ ಅನ್ನುವ ಎಚ್ಚರಿಕೆಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ.